ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಮತ್ತೊಮ್ಮೆ ನಿಮಗೆ ಹಲಗರಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಅವತ್ತು ನಾನು ಸ್ಟಾರ್ಟಿಂಗಲ್ಲಿ ಮಾಡಿರೋದ್ರಿಂದ ನನಗೆ ಮಾಡಲಿಕ್ಕೆ ಅಷ್ಟು ಐಡಿಯಾ ಇರ್ತಿಲ್ಲ, ಹಾಗೆ ವಿಡಿಯೋ ಎಡಿಟ್ ಕೂಡ ನಂಗೆ ಮಾಡಲಿಕ್ಕೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಹಾಗೆ ಮತ್ತೊಮ್ಮೆ ಇವಾಗ ನಿಮ್ಮ ಮುಂದೆ ಹಾಲ್ಗರ್ಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ನೋಡಿ, ಒಂದು ಪಾತ್ರೆಗೆ ಹಾಲು ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಬೆಲ್ಲ ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಒಲೆ ಮೇಲೆ ಇಡಬೇಕು. ಸೊ ಇದು ಕುದಿ ಬಂದ ನಂತರ ಇದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಒಂದು 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಅಕ್ಕಿ ಹಿಟ್ಟನ್ನ ಒಂದು ಲೋ ಫ್ಲೇಮಲ್ಲಿ ಒಂದು 1/4 ಗಂಟೆನಾದರೂ ಬೇಯಿಸ್ಕೊಳ್ಬೇಕು. ತಳ ಹಿಡಿತೆ ಹುಷಾರಾಗಿ ಬೇಯಿಸ್ಕೊಳ್ಬೇಕು. ಸೊ ಇದು ಬೆಂದ ನಂತರ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಆರ್ಲಿಕ್ಕೆ ಹಾಕೊಳ್ಳೋಣ. ನಾನು ಹಿಟ್ಟು ಕೇರಿಸಿ ಅಂತ ಕರಿತೀವಿ, ಸೊ ಅದರಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನ ಹಾಕೊಂಡ ನಂತರ ಇವಾಗ ಒಂದು ಪಾತ್ರೆಗೆ ಮತ್ತು ನೀರು ಮತ್ತು ಹಾಲು ಮಿಕ್ಸ್ ಮಾಡಿಕೊಂಡು, ಸೊ ಹಾಲು ಸಪ್ರೇಟಾಗಿ ಹಾಲು ಕೂಡ ಸಪ್ರೇಟಾಗಿ ತೊಗೋಬೋದು, ಬಟ್ ಜಾಸ್ತಿ ಮಾಡ್ತಿರೋದ್ರಿಂದ ಅದಕ್ಕೆ ನೀರು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಹಿಟ್ಟನ್ನು ನೀಟಾಗಿ ಈ ಥರ ನಾನು ಇಟ್ಕೊಂಡಿದ್ದೀನಿ. ಮೊದಲು ನೀರದು ಏನು ಹಚ್ತೇನೆ, ಆಮೇಲೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ರೊಟ್ಟಿ ಹಿಟ್ಟನ್ನು ಅದಕ್ಕೆ ಆ ಥರ ನಾದ್ಕೊಳ್ಬೇಕು. ನಾದ್ಕೊಂಡ ನಂತರ ನೋಡಿ, ಸಾಫ್ಟಾಗಿ ಯಾವ ಥರ ಅಂತ ಅಂದು ಮತ್ತೆ ತೋರಿಸ್ತೀನಿ. ನೋಡಿ, ಈ ಥರ ಸಾಫ್ಟಾಗಿ ನಾದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಉಂಡೆಗಳು ಮಾಡಿಕೊಂಡು ಇದನ್ನು ನಾನು ಯಾವ ಥರ ಹಾಲ್ಗರಿಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಈ ಥರ ಉತ್ಕೊಳ್ಬೇಕು. ಈ ಥರ ಉತ್ಕೊಂಡ ನಂತರ ಎಡ್ಜನ್ನು ನೀಟಾಗಿ ಕೂಡಿಸ್ಕೊಳ್ಬೇಕು. ನೋಡಿ, ಈ ಥರ ಎಡ್ಜನ್ನು ಕೂಡಿಸ್ಕೊಳ್ಬೇಕು. ಸೊ ಇದು ಈಗ ಹಾಲ್ಗರಿಯಾಗಿ ರೆಡಿಯಾಗಿದೆ. ನೀಟಾಗಿ ಕೂಡಿಸ್ಕೊಳ್ಳೋಣ. ಇವಾಗ ಮುಂದೆರಡು ಮಾಡಿ ತೋರಿಸ್ತೀನಿ ನನಗೆ ಯಾವ ಥರ ಅಂತ. ನೋಡಿ, ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಹಿಟ್ಟು ತೊಗೊಂಡ ನಂತರ ಈ ಥರ ಕೈಯಲ್ಲಿ ಉತ್ಕೊಂಡ್ಬಿಟ್ಟು ಎಡ್ಜನ್ನು ನೀಟಾಗಿ ಕೂಡಿಸ್ಕೊಳ್ಳೋಣ. ನೋಡಿ, ನಿಮಗೆ ಸೈಜು ಯಾವ ಸೈಜ್ ದೊಡ್ಡ ಬೇಕೋ ಅಥವಾ ಚಿಕ್ಕದು ಬೇಕೋ ಅಥವಾ ತೆಳ್ಳಗೆ ಬೇಕೋ ಅಥವಾ ದಪ್ಪದು ಬೇಕೋ ಅದು ನಿಮಗೆ ಆಪ್ಷನ್ ಬಿಟ್ಟಿರೋದು. ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಒಳಗಡೆ ಸ್ವಲ್ಪ ಮೆತ್ತಗಿರುತ್ತೆ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು 3 ಮಾಡಿದ್ದೀನಿ. ನಾನು ಇವಾಗ ಎಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ಒಲೆ ಮೇಲೆ ಎಣ್ಣೆ ಕಾಲಿಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಕಾದಿದೆ. ಸೊ ಇವಾಗ ಎಣ್ಣೆಲಿ ಇದನ್ನು ಹಾಕ್ಕೊಳ್ತೀನಿ. ನಿಧಾನಕ್ಕೆ ಬಿಡಬೇಕು, ಯಾಕಂದರೆ ಇದು ಬ್ಲಾಸ್ಟ್ ಮೀನ್ಸ್ ಆ ಅರ್ಥದಲ್ಲ, ಇದು ಸಿಡಿಯೋ ಸಂಭವ ಇರುತ್ತೆ. ಆದ್ದರಿಂದ ನಾನು ಇದ್ರ ಮೇಲೆ ಚಿಬ್ಲ ಮುಚ್ಚಿದ್ದೀನಿ. ಸೊ ಇದು ಒಂದು 5 ನಿಮಿಷ ಬಿಟ್ಟು ಒಮ್ಮೆಲೆ ತಿರುಗಿ ಹಾಕಬಾರ್ದು. ಹಾಕಿದರೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ಎಣ್ಣೆಲೆ ಕುದಿಲಿಕ್ಬಿಟ್ಟು ಇದನ್ನ ಆಮೇಲೆ ತಿರುಚಬೇಕು. ತಿರುಚಿದ ನಂತರ ಮತ್ತೆ ನಾನು ಕ್ಲೋಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಮತ್ತೆ ಸಿಡಿಯೋ ಸಂಭವ, ಸುಮ್ಮನೆ ಚಾನ್ಸ್ ಆಗಿ ತೊಗೊಳ್ಳೋದು ಅನ್ನೋ ಕಾರಣಕ್ಕೆ ಮತ್ತೆ ಚಿಬ್ಲ ಮುಚ್ಚಿ. ನೋಡಿ, ನಾನಿವಾಗ ಅಷ್ಟು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೆದುಕೊಂಡ್ರೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ನೀವು ಕ್ರಿಸ್ಪಿ ಬೇಡ ಅಂದರೂ ಕೂಡ ಮೆತ್ತಗೆ ಕೂಡ ಮಾಡ್ಕೊಂಡು ತಗೊಳ್ಬೋದು. ಅಜ್ಜಿಯರಿಗೆ ತಿನ್ನೋಕೆ ಇಷ್ಟ ಆಗ್ತದೆ. ನೋಡಿ, ಕೊನೆಗೆ ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ. ಇದಕ್ಕೆ ಕಾಯಿ ಚಟ್ನಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿಯಾಗಿದೆ ಫೈನಲಿ. ಇದು ಕಾಯಿ ಚಟ್ನಿ ಹಾಗೂ ಮೊಸರು ಸಾಸಿವೆ ಜೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ಕೈಯಲ್ಲಿ ಕೂಡ ಹಾಗೆ ಮಕ್ಕಳು ಹಿಡ್ಕೊಂಡು ತಿಂತಾರೆ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.